ಇದೇನೋ ದೊಡ್ಡ ಕಾಯಿಲೆ ಬಂದಿದೆ ಅಂತ ಹೇಳ್ಬಿಟ್ಟು. ಆದರೆ ಈ ಕಾಯಿಲೆಗೆ ನಾವು ಏನು ಪರಿಹಾರ ಏನು ಮಾಡ್ಕೋಬೇಕಾಗುತ್ತೆ ಅಂದರೆ ಆ ಟೈಮಲ್ಲಿ ಮಿತವಾದ ಆಹಾರ ತಗೊಳ್ಳೋದು, ಅಥವಾ ಸಾಧ್ಯವಾದವರು ಫಾಸ್ಟಿಂಗು ಮಾಡ್ಬೋದು. ಆಮೇಲೆ ಅದ್ರ ಜೊತೆಗೆ ನಾವು ಒಂದು ವಿಶ್ರಾಂತಿ ತಗೋಬೇಕಾಗತ್ತೆ, ನಿದ್ದೆ ಏನಾದರೂ ಅಗತ್ಯ ಇರೋದು ಅಂಥದನ್ನೆಲ್ಲ ಮಾಡಿಕೊಂಡು ಆ ಟೈಮಲ್ಲೇ ಅವುಗಳಿಗೆ ಸಹಕರಿಸ್ಬಿಟ್ರೆ ದೇಹಕ್ಕೆ ಮುಂದೆ ಅದೊಂದು ದೊಡ್ಡ ಅಕ್ಯೂಟ್ ಕ್ರಾನಿಕ್ ಡಿಸೀಸ್ ಆಗೋದು ತಪ್ಪುತ್ತೆ. ನಮ್ಗೆ ಏನಾಗ್ಬಿಡುತ್ತೆ, ತಕ್ಷಣ ಹೋಗೇನೋ ಮೆಡಿಸಿನ್ ತೊಗೊಂಡ್ಬಿಡ್ಬೇಕು, ಇದನ್ನ ಸದ್ಯಕ್ಕೆ ಸ್ಟಾಪ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಶುರುವಾಗುತ್ತೆ. ನಾವೇನು ಮಾಡ್ತೀವಿ, ಮೆಡಿಸಿನ್ಗೆ ಹೋಗ್ತೀವಿ. ಆ ಟೈಮಲ್ಲಿ ಅದು ನಮಗೆ ಈಗಾಗಲೇ ಇರೋ ಎಲಿಮಿನೇಷನ್ ಮಾಡ್ತಾ ಇರುತ್ತೆ ದೇಹದಲ್ಲಿ ಎಲ್ಲ ಟಾಕ್ಸಿನ್ಸ್ ಇರೋದನ್ನ. ಅದ್ರ ಜೊತೆಗೆ ಇದನ್ನ ಬೇರೆ ಹೊರಗಡೆ ಹಾಕಬೇಕಾಗುತ್ತೆ ದೇಹ. ಅದು ಯಾವುದೋ ಆಗದೆ ಸಪ್ರೆಸ್ ಆಗ್ತಾ ಅದು ಮತ್ತೆ ನೆಕ್ಸ್ಟ್ ಅಕ್ಯೂಟ್ ಕ್ರಾನಿಕ್ ಡಿಸೀಸು ಬೇರೆ ಬೇರೆ ಥರ, ಅಂದರೆ ಒಂದೇ ಸಣ್ಣ ಕಾಯಿಲೆನೇ ಬೇರೆ ಬೇರೆದಕ್ಕೆಲ್ಲ ಲೀಡ್ ಆಗುತ್ತೆ. ಹಾಗಾಗಿ ನಾವು ಈ ಟೈಮಲ್ಲೇ ಏನೇನು ಮಾಡಬಹುದು ಅಂತ ಹೇಳಿ. ಆದರೆ ಈಗ ನಾವು ಡಾಕ್ಟ್ರ್ ಹತ್ರ ಹೋಗಲೇಬೇಕಾಗುತ್ತೆ. ಡಾಕ್ಟ್ರ್ ಹತ್ರ ಹೋದಾಗ ಅವ್ರೇನು ಮಾಡ್ತಾರೆ, ಹೋದ ತಕ್ಷಣ ಇದಕ್ಕೆಲ್ಲ ಒಂದೊಂದು ಮೆಡಿಸಿನ್ ಬರ್ಕೊಡೋಕೆ ಶುರು ಮಾಡ್ತಾರೆ, ಅಥವಾ ತುಂಬ ಟೆಸ್ಟ್ಗಳು ಹೇಳ್ತಾರೆ. ಆ್ಯಕ್ಚುಲಾಗಿ ಡಾಕ್ಟರ್ ಅಂದರೆ ಯಾರು? ನಮಗೆ ಕಾಲಾನುಕಾಲಕ್ಕೆ ನಮ್ಮ ದೇಹನ ಹೇಗೆ ನಾವು ಅವರವರ ದೇಹದ ಪ್ರಕಾರ ಹೇಗೆ ನಾವು ಜೀವನ ಮಾಡಿದ್ರೆ, ಅಥವಾ ಫುಡ್ ತಗೊಳ್ಳೋದಾಗಲಿ, ನೀರು ಕುಡಿಯೋದು, ಅಥವಾ ಏನೇನು ತಗೋಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಟ್ಟು ಈ ಮೆಡಿಸಿನಿಂದ ದೂರ ಇರಿ, ನೀವು ಬೇರೆ ಏನು ಮಾಡ್ಕೊಡದೆ ನಿಮ್ಮ ದೇಹನೇ ನಿಮಗೆ ಶಕ್ತಿ ಇದೆ, ದೇಹಕ್ಕೆ ಒಂದು 85% ಶಕ್ತಿ ಇದೆ ಅದು ಸರಿ ಮಾಡ್ಕೊಳ್ಳೋಕ್ಕೆ. ಅದನ್ನ ಮಾಡ್ಕೊಳ್ತಾ ನೀವು ಇದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗಬಹುದು ಅಂತ ನಮ್ಮ ಕಾಲಕ್ಕೆ ಸಲಹೆ ಕೊಟ್ಟು ನಮ್ಮನ್ನ ಧೈರ್ಯ ಹೇಳಿ ಮುಂದೆ ತರೋರು ಡಾಕ್ಟರು. ಅದು ಆ್ಯಕ್ಚುಲಾಗಿ ನ್ಯಾಚುರೋಪತಿ ಈಗ ತುಂಬ ಹಂತದಲ್ಲಿ ಮುಂದುವರೆದು ಎಲ್ಲರಿಗೂ ಮಾಡಬೇಕು, ಒಂದು ಮೆಡಿಸಿನ್ ಲೆಸ್ ಸೊಸೈಟಿ ಆಗಬೇಕು ಅನ್ನೋ ಒಂದು ಫಾರ್ಮಲ್ಲಿ ಈ ಥರದ್ದೆಲ್ಲ ಅವೇರ್ನೆಸ್ ಕೊಡಿ ಅಂತ ನಮಗೆ ಹೇಳ್ತಾ ಇರೋದು. ಹಾಗಾಗಿ ಡಾಕ್ಟರ್ ಅನ್ನೋರು ಯಾರು ನಮಗೆ ಧೈರ್ಯ ಹೇಳಬೇಕು, ಏನಾಗಲ್ಲ, ನೀವು ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ, ಈ ಥರ ಊಟ ಮಾಡಿ, ಈ ಥರ ತಿಂಡಿ ತಿನ್ನಿ, ನೀವು ಹೇಗೂ ತಿಂತಿದ್ದೀರೋ ಅದನ್ನೇ ಯಾವ ಥರ ಶುಚಿಯಾಗಿ ತಿನ್ನಬೇಕು ಅನ್ನೋದನ್ನ ಹೇಳಿ ನಮಗೆ ಧೈರ್ಯನೂ ಹೇಳಿ, ಆದಷ್ಟು ಹೊರಗಡೆಯಿಂದ ಈ ಮೆಡಿಸಿನ್ ಬೇಡ, ಇದು ತುಂಬ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಹೇಳಿ ಧೈರ್ಯ ತಂದರೆ ಅದು ಒಳ್ಳೆಯದು. ಅದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ, ಆದರೆ ಅದು ಪ್ರಯತ್ನ ನಾವು ಮಾಡೋಣ ಅಂತ ತುಂಬ ಒಂದು ಗ್ರೂಪಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟು ದೀಪ್ತಿ ಮುಂದುವರಿಸ್ತಾರೆ. ಡಿಸೀಸ್ ಮತ್ತೆ ಡಾಕ್ಟರ್ ಹೇಳಿದ್ರು. ಸೊ ಖಾಯಿಲೆ ಬಂದ ತಕ್ಷಣ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಸೊ ಡಾಕ್ಟರ್ ಏನ್ ಮಾಡ್ತಾರೆ, ದ ಫಸ್ಟ್ ಥಿಂಗ್ ದೇ ಹ್ಯಾವ್ ಟು ಡೂ ಇಸ್ ಡಯಾಗ್ನೈಸ್. ಏನ್ ನಮಗೆ ಖಾಯಿಲೆ ಬಂದಿದೆ ಅನ್ನೋದನ್ನ ಡಯಾಗ್ನೈಸ್ ಮಾಡಬೇಕು. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಡಯಾಗ್ನೋಸಿಸ್ ಅಂತ. ಸೊ ಡಯಾಗ್ನೋಸಿಸ್ ಆನ್ ದ ಲೇಮನ್ ಟರ್ಮ್ಸ್ ಅಲ್ಲಿ ಇಟ್ ಇಸ್ ಐಡೆಂಟಿಫೈಯಿಂಗ್ the symptoms, identifying the root causes of ನಮಸ್ಕಾರ. ಈ ಆರೋಗ್ಯದ ಬಗ್ಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಪ್ರೇಮ ಮತ್ತು ದೀಪ್ತಿ ಆಯೋಜಿಸಿದ್ರು. ಅದಕ್ಕೆ ನಮ್ಮ ಅಪಾರ್ಟ್ಮೆಂಟ್ಲಿರುವಂಥ ಕೆಲವು ನಿವಾಸಿಗಳೆಲ್ಲರೂ ಬಂದಿದ್ದರು. ಇದು ಒಂದು ಉಪಯುಕ್ತ ಕಾರ್ಯಕ್ರಮ ಅಂತ ನಮಗೆಲ್ಲ ಅನ್ನಿಸ್ತು. ತುಂಬ ಒಳ್ಳೆಯ ಕಾರ್ಯಕ್ರಮ. ಅವರು ಹೇಳಿದ್ದ ವಿಚಾರಗಳಲ್ಲಿ ನಮಗೆ ಅರ್ಥವಾಗಿದ್ದನ್ನು ಕೆಲವು ಹೇಳುವುದಾದರೆ, ಈ 5D ಅಂತ ಏನು ಹೇಳ್ತೀವಿ, ಡಿಸೀಸು, ಡಾಕ್ಟರ್, ಡಯಾಗ್ನೈಸಿಸ್, ಡಯಟು ಮತ್ತು ಡ್ರಗ್ಸು, ಇವುಗಳನ್ನು ಬಗ್ಗೆ ಒಳ್ಳೆ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಈ ಯಾವ ರೀತಿಯ ನಮ್ಮ ಆರೋಗ್ಯವನ್ನು ಅಪ್ರೋಚ್ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳನ್ನು ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು ಅನ್ನೋದನ್ನು ದೀಪ್ತಿಯಾಗಲಿ ಮತ್ತು ಪ್ರೇಮ ಅವರುಗಳು ತುಂಬ ಸರಿಯಾದ ರೀತಿಯಲ್ಲಿ ನಮಗೆಲ್ಲ ಹೇಳಿಕೊಟ್ರು. ಇಂಥದ್ದೇ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚು ನಿವಾಸಿಗಳನ್ನು ಸೇರಿಸ್ಕೊಂಡು ನಮ್ಮ ಅಪಾರ್ಟ್ಮೆಂಟಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅವರಿಬ್ಬರಲ್ಲಿ ನಾನು ಒಂದು ಸಲಹೆ ನೀಡ್ತಾ ಇದ್ದೀನಿ. ತುಂಬ ಒಳ್ಳೆಯ ಕಾರ್ಯಕ್ರಮ, ನಮ್ಮೆಲ್ಲರಿಗೂ ತುಂಬ ಉಪಯೋಗ ಆಯಿತು. ಧನ್ಯವಾದಗಳು.